ಕನ್ನಡಿಗರೇ ನಮಸ್ಕಾರ. ಕಳೆದ ವರ್ಷ ಈ ಬೆಟ್ಟ ಗುಡ್ಡ ಎಲ್ಲ ಕುಸಿದು ಲ್ಯಾಂಡ್ ಸ್ಲೈಡ್ ಆಗಿ ನೂರಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಒಂದು ಲಾರಿ ಕಳೆದೋಗಿ ಅದನ್ನು ಹುಡುಕಾಟ ಮಾಡೋದಕ್ಕೆ ತಿಂಗಳಾನುಗಟ್ಟಲೆನೇ ತೆಗೆದುಕೊಂಡಿದ್ರು. ಪಶ್ಚಿಮ ಘಟ್ಟಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಅಭಿವೃದ್ಧಿ ಯೋಜನೆಗಳು. ಎತ್ತಿನ ಹೊಳೆ ಯೋಜನೆ, ರಸ್ತೆ ಅಗಲೀಕರಣ, ಹೀಗೆ ನೂರಾರು ಯೋಜನೆಗಳನ್ನು ತರ್ತಾ ಇರ್ತಾರೆ. ಈ ವರ್ಷ ಕೂಡ ಈ ಭ್ರಷ್ಟ ಸರ್ಕಾರ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಹೇಳಿ. ಶರಾವತಿ ನದಿ ನೀರು ಏನು ಹರಿತಾ ಇದೆ, ಇದನ್ನು ಹಿಮ್ಮುಖವಾಗಿ ಹರಿಸಿ ಅಲ್ಲಿ 2000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಯೋಜನೆ. ಈ 2000 ವಿದ್ಯುತ್ ಮೆಗಾವ್ಯಾಟ್ ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದನ್ನು ಉತ್ಪಾದನೆ ಮಾಡೋದಕ್ಕೆ ವೆಚ್ಚ ತಗಲೋದು ಕೂಡ ಅಷ್ಟೇ ಪ್ರಮಾಣದ್ದು. ಇವರು ವಿದ್ಯುತ್ ಉತ್ಪಾದನೆ ಮಾಡೋದು ಕೂಡ ಅಷ್ಟೇ ಪ್ರಮಾಣದ್ದು. ಅಂದರೆ ಸುಮಾರು ಒಂದು 500 ಮೆಗಾವ್ಯಾಟ್ ಜಾಸ್ತಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ಯೋಜನೆ ತರೋದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಇದಕ್ಕೆ 10,000 ಕೋಟಿ ಅಷ್ಟು ಹಣವನ್ನು ಮೀಸಲಿಟ್ಟಿರೋದು. ಈ 10,000 ಕೋಟಿ ಯೋಜನೆ ಪೂರೈಕೆ ಆಗೋದ್ರೊಳಗಡೆ 40,000 ಕೋಟಿ ಆದರೂ ಕೂಡ ಏನು ಅನುಮಾನನೇ ಬರಬೇಕಾಗಿಲ್ಲ. ಸುಮಾರು 16,000 ಮರಗಳು ಕಡಿತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಮುಖ್ಯವಾಗಿ. ಆದರೆ 16,000 ಇರೋದು 56,000 ಲಕ್ಷಾನುಗಟ್ಟಲೆ ಮರವನ್ನು ಇವರು ಕಡಿದು ಬಿಸಾಕ್ತಾರೆ ಮತ್ತು ರಸ್ತೆಗಳನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿನ 100 ಎಕರೆ ಕಾಡನ್ನು ನಾಶ ಮಾಡಿ ಇಲ್ಲಿನ ಜೀವ ವೈವಿಧ್ಯತೆಯನ್ನು ನಾಶ ಮಾಡ್ತಾರೆ. ಇಲ್ಲಿರುವಂಥ ಸಿಂಗಳಿಗಳಾಗಿರ್ಬೋದು, ಅನೇಕ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅವುಗಳ ವಾಸಸ್ಥಾನವನ್ನು ನಾಶ ಮಾಡಬೇಕು ಅಂತೇಳಿ ಇವರು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಈ 10,000 ಕೋಟಿನ 40,000 ಕೋಟಿ ಮಾಡ್ಕೊಳ್ಳೋದು, ಇದರಲ್ಲಿ ಕಮಿಷನ್ ದಂಧೆಯನ್ನು ಮಾಡ್ಕೊಳ್ಳೋದು, ಪೈಪ್ ಲಾಬಿ, ಕಾಂಕ್ರೀಟ್ ಲಾಬಿ, ಇಲ್ಲಿನ ಗುತ್ತಿಗೆದಾರರು ಮತ್ತು ಈ ಸರ್ಕಾರಕ್ಕೆ ಕಮಿಷನ್ ಹೋಗೋದು, ಈ ದೊಡ್ಡ ದೊಡ್ಡ ಯೋಜನೆಗಳನ್ನ ಪ್ರಮುಖವಾಗಿ ಮಾಡೋದೇ ಈ ಥರ ಭ್ರಷ್ಟಾಚಾರ, ಲಂಚವನ್ನು ತೆಗೆದುಕೊಳ್ಳೋದಕ್ಕೆ ಮಾತ್ರನೇ. ಈಗಾಗಲೇ ಕರ್ನಾಟಕದಲ್ಲಿ ಪಾವಗಡದಲ್ಲಿ ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಆ ಸೌರ ವಿದ್ಯುತ್ತನ್ನು ನಮ್ಮದೇ ಕರ್ನಾಟಕಕ್ಕೆ ಬಳಕೆ ಮಾಡ್ಕೋಬೋದು, ಆದರೆ ಇವರು ಅದನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ. ಬೇರೆ ರಾಜ್ಯಗಳಿಗೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಂಡಿಂದ ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ದಾರೆ. ಚಿತ್ರದುರ್ಗ, ಹಾವೇರಿ ಮುಂತಾದ ಕಡೆಯಲ್ಲಿ ಅದನ್ನು ಕೂಡ ನಮ್ಮ ಕರ್ನಾಟಕಕ್ಕೆ ಬಳಕೆ ಮಾಡ್ಕೋಬೋದು. ಇವರು ಅದನ್ನು ಮಾಡ್ತಾ ಇಲ್ಲ, ಬೇರೆ ರಾಜ್ಯಗಳಿಗೆ ಮಾರ್ತಾ ಇದ್ದಾರೆ. ಇವರು ಬೇರೆ ರಾಜ್ಯಗಳಿಗೆ ಮಾರೋದಕ್ಕೆ ವಿದ್ಯುತ್ತನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದಲ್ಲಿರುವಂಥ ಪ್ರಕೃತಿಯನ್ನು ಬಳಸ್ಕೊಂಡು ಪ್ರಕೃತಿಯನ್ನು ನಾಶ ಮಾಡಿ ಈ ಥರದ್ದೊಂದು ಏನಂತ ಹೇಳ್ಬೋದು, ಒಂದು ಕೆಟ್ಟ ಯೋಜನೆಯನ್ನು ಜಾರಿ ಮಾಡಿ ಕಾಡನ್ನು ನಾಶ ಮಾಡಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಇದನ್ನು ಕೂಡ ಯಾರಿಗೆ ಮಾರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಪ್ರಮುಖವಾಗಿ ಇದೊಂದು ದೊಡ್ಡ ಲಾಬಿ. ಇಂಥ ಲಾಬಿಗಳನ್ನು ನಾವು ಪ್ರಶ್ನೆ ಮಾಡೋದನ್ನು ನಾವು ಮೊದಲು ರೂಢಿ ಮಾಡ್ಕೋಬೇಕು. ಈ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡೋದು, ಶರಾವತಿನ ಸಂರಕ್ಷಣೆ ಮಾಡೋದಕ್ಕೆ ನಿನ್ನೆ ಗೇರ್ಸೊಪ್ಪದಲ್ಲಿ ಒಂದು ಅದ್ಭುತವಾದ ಅಲ್ಲಿನ ಜನರು ಏನು ಸಭೆಯನ್ನು ಸೇರಿ ಇದನ್ನು ವಿರೋಧಿಸಿದ್ದಾರೆ. ಮತ್ತು ಸಾರ್ವಜನಿಕ ಅಹವಾಲು ಸಭೆ ಇತ್ತು, ಅಲ್ಲಿ ಸರ್ಕಾರಕ್ಕೆ ಚೀಮಾರಿ ಕೂಡ ಹಾಕಿದ್ದಾರೆ. ಈ ಥರದ ಕೆಲಸಗಳನ್ನು ನೀವು ಯಾವಾಗಲೂ ಕೂಡ ಮಾಡ್ತಾ ಇರಬೇಕು. ಹಾಗಾಗಿ ಈ ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಏನು ಭ್ರಷ್ಟ ಸರ್ಕಾರ ಇದೆ, ಇಂಥ ಯೋಜನೆಗಳನ್ನ ಮೊದಲು ಇವರು ಕೈ ಬಿಡಬೇಕು. ಪ್ರಕೃತಿಯನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಅರಣ್ಯ ಇಲಾಖೆಯವರಂತೂ ಇಂಥ ಯೋಜನೆಗಳು ಬರಲಿ ಅಂತಲೇ ಕಾಯ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಅರಣ್ಯ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿಗೆ ತಿನ್ನೋದಕ್ಕೆ, ತೇಗೋದಕ್ಕೆ, ಲಂಚ ಹೊಡೆಯೋದಕ್ಕೆ, ಕಮಿಷನ್ ಹೊಡೆಯೋದಕ್ಕೆ ಇಂಥ ಯೋಜನೆಗಳು ಪ್ರಮುಖವಾಗಿ ಕಾರಣ ಆಗುತ್ತೆ. ಹಾಗಾಗಿ ಇದೊಂದು ದೊಡ್ಡ ಭ್ರಷ್ಟಾಚಾರದ ಯೋಜನೆ. ಕಾಡನ್ನು ನಾಶ ಮಾಡೋದಕ್ಕೆ, ಜೀವವೈವಿಧ್ಯತೆಯನ್ನು ನಾಶ ಮಾಡೋದಕ್ಕೆ, ಕೊನೆಗೆ ಶರಾವತಿ ನದಿಯನ್ನೇ ನಾಶ ಮಾಡೋದಕ್ಕೆ ಉಟ್ಕೊಂಡಿರುವಂಥ ಯೋಜನೆ. ಇಂಥ ಯೋಜನೆಯನ್ನು ನೀವು ವಿರೋಧಿಸಬೇಕು. ಜೊತೆಗೆ ಇನ್ನು ಕರ್ನಾಟಕದಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಬೇರೆ ಬೇರೆ ಮಾರ್ಗಗಳಿಂದ, ಆ ವಿದ್ಯುತ್ತನ್ನು ನಮ್ಮ ಕರ್ನಾಟಕಕ್ಕೆ ಮೊದಲು ಉಪಯೋಗ ಆಗಲಿ ಅಂತೇಳಿ ನಾವು ಬೇಡಿಕೆಯನ್ನು ಇಡಬೇಕು. ಜೊತೆಗೆ ಇಲ್ಲಿರುವಂಥ ಪ್ರಕೃತಿಯನ್ನು ಉಳಿಸುವಂಥ ಮತ್ತು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ಹವಾಮಾನ ಬದಲಾವಣೆಯಿಂದಾಗಿ, ಕ್ಲೈಮೇಟ್ ಚೇಂಜಿಂದಾಗಿ ಇವತ್ತು ನೀವು ನೋಡ್ತಾ ಇರ್ಬೋದು, ವಿಪರೀತ ಮಳೆ ಬರ್ತಾ ಇದೆ, ಜೊತೆಗೆ ಮಳೆನೇ ಬರ್ತಾ ಇಲ್ಲ. ರೈತರು ಕೃಷಿ ಭೂಮಿಯಲ್ಲಿ ಬಿತ್ತನೆ ಬೀಜ ಮಾಡೋದಕ್ಕೂ ಆಗಿಲ್ಲ, ಇವಾಗ ಬೆಳೆ ಬೆಳೆಯೋದಕ್ಕೂ ಸಾಧ್ಯ ಆಗಿಲ್ಲ. ಈ ವರ್ಷ ಅಂತೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ದೊಡ್ಡ ಕಾಡು ಅರಣ್ಯವನ್ನು ನಾಶ ಮಾಡುವಂಥ ಯೋಜನೆಗಳನ್ನ ಮೊದಲು ನಾವು ಬಹಿಷ್ಕಾರ ಮಾಡಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಏನು ಜಾರಿ ತರ್ತಾ ಇದೆ, ನೀವು ಕೂಡ ಇದಕ್ಕೆ ಕಾಮೆಂಟ್ ಹಾಕಿ ಮತ್ತು ಸರ್ಕಾರವನ್ನು ನೀವು ಸೇರಿ ಒತ್ತಾಯ ಮಾಡೋಣ. ಈ ಯೋಜನೆ ನಮಗೆ ಬೇಡ ಅಂತ ನಾವು ಕೇಳ್ಕೊಳ್ಳೋಣ.